ಆ, ಎಲ್ರಿಗೂ ಜೈ ಭೀಮ್, ಶರಣಾರ್ಥಿಗಳು. ನಾನು ಹನುಮಂತ್ ಎಳಸಂಗಿ, ಸ್ಟೇಟ್ ಪ್ರೆಸಿಡೆಂಟ್ ದಲಿತ. ನನ್ನ ಜೊತೆಗೆ ಇವತ್ತು ತಮ್ಮೆದುರಿಗೆ ಅಡ್ವೊಕೇಟ್ ದಯಾನಂದ್ ಆ್ಯಂಡ್ ಅಡ್ವೊಕೇಟ್ ಆನಂದ್ ನನ್ನ ಜೊತೆ ಇವತ್ತು ಬಂದದ್ದು. ಮೊನ್ನೆ 15/4/2025 ಬೀದರ್ನೊಳೊಂದು ಭಯಾನಕ ಘಟನೆ ಆಗೋದು, ಇನ್ಸಿಡೆಂಟ್ ಆಗೋದು. ಅದು ಸೋಷಿಯಲ್ ಮೀಡಿಯಾದೊಳಗೆ ಬಹಳ ದೊಡ್ಡ ಪ್ರಮಾಣದ ವೈರಲ್ ಆಗ್ಲಿಕ್ಕತ್ತದು. ಬೀದರ್ ಅಲ್ಲಿ ಅನೇಕ ಜನ ಬುದ್ಧಿಜೀವಿಗಳು, ಸಾಹಿತಿಗಳು, ಹೋರಾಟಗಾರರು, ಆ ಮಾನವತೆ ಉಳ್ಳಂತ ಜನಗಳಲ್ಲಿ ಶರಣರು ತಿರುಗಾಡಂತ ಭೂಮಿಯಲ್ಲಿ ಐತಿಹಾಸಿಕ ಹಿನ್ನೆಲೆ ಇದ್ದಂತ ಭೂಮಿ ಬೀದರು. ಆ ಊರಿನಲ್ಲಿ ಬಹಳ ದೊಡ್ಡ ಪ್ರಮಾಣ ಘಟನೆ ನಡೆದದ್ದು. ಇದು ಎಲ್ಲರೂ ಖಂಡಿಸುವಂತ ಘಟನೆ. ಅಲ್ಲಿ ಬೀದರ್ ಶಕ್ತಿ ಅಂತೇಳಿ ಕನ್ನಡ ದಿನಪತ್ರಿಕೆ ಜಿಲ್ಲಾ ವರದಿಗಾರ ರವಿ ಬಿ ಬುಸುಂಡಿ ಅನ್ನೋರು ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಅವರು ಸೀನಿಯರ್ ಹೇಳ್ತಾರೆ, ಅಲ್ಲಿ ಹೋಗೊಂದು ವರದಿ ಮಾಡ್ಕೊಂಡ್ಬರ್ರಿ. ಅಲ್ಲಿ ಚಿದ್ರಿ ಗ್ರಾಮದ ಬಳಿ ಅಲ್ಲೇನು ಕಮಟಾಣ ಅದ, ಆ ರಿಂಗ್ ರೋಡಿಗೆ ಡಿವೈಡರ್ದೊಳಗೆ ಗಿಡಗಳು ಹಚ್ಚಲ್ಕತ್ತದ. ರಾತ್ರಿ 9 ಸುಮಾರಿಗೆ ಒಂದು ಸ್ವಲ್ಪ ವಿಡಿಯೋ ಅದ್ರದ್ದು ರಿಪೋರ್ಟ್ ತೊಗೊಂಡ್ಬರ್ತೇಳಿ ರವಿ ಅವ್ರಿಗೆ ಹೇಳಿದ ತಕ್ಷಣ ಅವರು ಆಸ್ ಎ ರಿಪೋರ್ಟರ್ ಸ್ಪಾಟಿಗೆ ಹೋಗ್ತಾರೆ. ಸ್ಪಾಟಿಗೆ ಹೋಗಿ ವಿಡಿಯೋ ಮಾಡುವಂಥ ಸಂದರ್ಭದೊಳಗೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತ ಕೆಲವು ಅಧಿಕಾರಿಗಳು, ಅದರೊಳಗೆ ದಸ್ತಗೀರ್, ಶಾಂತಕುಮಾರ್, ಸಂಗಮೇಶ್, ಗಜಾನಂದ್ ಅಂತೇಳಿ 4 ಜನ ವಿಡಿಯೋದಾಗ ಕಾಣಿಸ್ತಾರೆ. ಈ 4 ಜನಗಳು ಅಲ್ಲಿ ಅಚಾನಕ್ ಅವನ ಮ್ಯಾಗ ಅಟ್ಯಾಕ್ ಮಾಡ್ತಾರೆ, ಪತ್ರಕರ್ತ ರವಿ ಅವ್ರ ಮ್ಯಾಗ. ನೀವು ಯಾರು ಪರ್ಮಿಷನ್ ತೊಗೊಂಡು ಇಲ್ಲಿ ವಿಡಿಯೋ ಮಾಡ್ಕತ್ತೀರ ಅಂತ ಹೇಳಿ ನಾನ್ ಸೆನ್ಸ್ ಅಂತ ಬೈತಾರ, ಹೋಪ್ಲೆಸ್ ಅಂತ ಬೈತಾರ, ಯೂಸ್ಲೆಸ್ ಫೆಲೋ ಅಂತ ಬೈತಾರಲ್ಲಿ. ಆಮ್ಯಾಗ ಅವ್ರದ್ದು ಮೊಬೈಲ್ ಕಿಸ್ಕೋತಾರಲ್ಲಿ. ಮೊಬೈಲ್ ಕಿತ್ಕೊಳ್ಳೋದ್ರ ಜೊತೆಗೆ ಬಹಳ ಭಯಾನಕ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಒಬ್ಬ ಪತ್ರಕರ್ತ ತಮ್ಮ ಸಾಮಾಜಿಕ ಜವಾಬ್ದಾರಿ ನಿಭಾಯಿಸೋ ಸಲುವಾಗಿ ಒಂದು ಸ್ಪಾಟಿಗೆ ಹೋಗ್ತಾರ. ರಾತ್ರಿ 9 ನಂತರ ಗಿಡಗಳು ಹಚ್ಚಲ್ಕತ್ತಾರ ಗೊತ್ತಾದ ತಕ್ಷಣ ಸ್ಪಾಟಿಗೆ ಹೋಗ್ತಾರೆ. ಯಾವ ಕಾರಣಕ್ಕಾಗಿ? ಯಾವ್ದೊಂದು ಕೂತಲ್ಲ, ಒಳ್ಳೆ ಉದ್ದೇಶದ ಯಾವ್ದು ಉದ್ದೇಶ ಇವತ್ತು ರಾತ್ರಿ ಕೂಡ ನಮ್ಮ ಆಫೀಸರ್ಸ್ ಸಸಿಗಳು ಅಲರ್ಟ್ ಆಗಿ ಕೆಲಸ ಮಾಡ್ಕತ್ತಾರ ಇರ್ಬೋದು. ಅದ್ರೊಳಗೆ ರಾತ್ರಿ ಕೂಡ ಹಗಲು ಡೇ ಅಂಡ್ ನೈಟ್ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಲಿಕ್ಕತ್ತಾರಂತೂ ಸುದ್ದಿ ಮಾಡಕ್ ಹೋಗಿರ್ಬೋದು ಅವರು. ಇವರು ಆ ರವಿ ಅವ್ರ ಮ್ಯಾಗ ಏನಪ್ಪ ಅಂದ್ರ ಅಸಾಲ್ಟ್ ಮಾಡಿ ಅವ್ರು ಕೊರಳು ಪಟ್ಟಿ ಹಿಡ್ಕೊಂಡ್ಬಿಟ್ಟು ಕಪಾಳ ಕುಡಿಯೋದು, ಮೊಬೈಲ್ ಕಸ್ಕೊಂಡು ನೆಲ ಕುಡಿಯೋದು. ಅವರಿಗೆ ಏನಂತ ಬರ್ತಾರಲ್ಲ, ನೀವು ಪ್ರೆಸ್ ಅಂತ ಬೇಕಾದ ಮಾಡಕ್ ಬರ್ತಂತ ಕೇಳ್ತಾರಲ್ಲ, ಪರ್ಮಿಷನ್ ತೊಗೊಂಬಂದಿರೋದು ಕೇಳ್ತಾರ ಅಲ್ಲಿಗೆ. ಫಾಲ್ತು ಸುಳೆ ಮೇನತ್ ಬರ್ತಾರ. ಒಬ್ಬ ಸರ್ಕಾರ ನೌಕರರು ಫಾಲ್ತು ಸುಳೆ ಮಕ್ಕಳಲ್ಲಿ ಬಂದಿರುತ್ತಂತೆ. ಇದು ಅಲ್ಲಿ ಬೀದರ್ನಾಗ ಇನ್ನೊಂದು ಗಮನಿಸಬೇಕಾಗುದಿಲ್ಲ ಅಂದ್ರೆ, ಬೀದರ್ ಅಲ್ಲಿ ಕರ್ನಾಟಕ ರಾಜ್ಯದ ಒಬ್ಬ ಪ್ರಭಾವಿ ನಾಯಕರು ಮತ್ತು ಮಂತ್ರಿಗಳು, ಯಾರು ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಇರ್ಬೋದು, ಈಶ್ವರ್ ಖಂಡ್ರೆ. 15ನೇ ತಾರೀಕಿಗೆ ಇನ್ಸಿಡೆಂಟ್ ಆತ, 16ನೇ ತಾರೀಕಲ್ಲಿ CM ಯಾರು ಹೋಗ್ತಿರ್ಬೋದಲ್ಲಿ. ಆ ರಾತ್ರಿ ನೀವು ಗಿಡಗಳು ಹಚ್ಚಲ್ಕತ್ತೀರಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಯಾವ ಕಾರಣಕ್ಕೆ ಹಚ್ಚಲ್ಕತ್ತೀರಿ ಬೀದರ್ ಜನಗಳು ಗೊತ್ತಾಗಬೇಕಲ್ಲ, ರಾಜ್ಯ ಜನಗಳು ಗೊತ್ತಾಗಬೇಕಲ್ಲ. ಏನು ಬೋಗಸ್ ಬಿಲ್ ಎತ್ತಲಿಕ್ಕೆ ಮಾಡ್ಕೊತಿದ್ರು ಅಥವಾ CM ನಿಮ್ಮ ಊರಿಗೆ ಬರ್ಲಿಕ್ಕಂತ ಕಾರ್ಯಕ್ರಮ ಅಲ್ಲಿ ನೀವು ಗಿಡಗಳು ಹಚ್ಬೇಕಂತ ರಾತ್ರೋರಾತ್ರಿ ಗಿಡಗಳು ಹಚ್ಚಬೇಕಂತಾರೆ. ಇದ್ದ ಗಿಡಗಳು ನೀರ್ ಹಾಕೋರ್ ಗತಿ ದಿಕ್ಕಿಲ್ಲಲ್ಲಿ, ಇದ್ದ ಗಿಡಗಳು ಹಚ್ಚಲಾರ್ದ ಗಿಡಗಳು ಹಚ್ಚಿ ಅಂತ ಲೂಟಿ ಮಾಡ್ಕೊಳ್ಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು. ನಿಮ್ಗೆ ಯಾಕೆ ಭಯ ಇರ್ಬೇಕಲ್ಲಿ? ಗಿಡಗಳು ನೀರ್ ಹಾಕ್ಲಾರ್ದ ನೀರ್ ಹಾಕ್ಲಿಕ್ಕೆ ಬಿಲ್ ಎತ್ತಂದ್ ಆಫೀಸರ್ಸ್ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕುಂತಿದ್ರಿ. ಏನ್ ಹೇಳ್ತೀರಿ ಅವನಿಗೆ, ಪ್ರೆಸ್ ಅವನಿಗೆ? ನಿನ್ನ ಕುಂಡ್ಯಾಗ ದಮ್ಮಿದ್ರ ಈಶ್ವರ್ ಖಂಡ್ರೆ ಅವ್ರಿಗೆ ಕೇಳಂತ ಹೇಳಿ. ಏನ್ ಈಶ್ವರ್ ಖಂಡ್ರೆ ಅಂದ್ರೆ ಈಶ್ವರ್ ಖಂಡ್ರೆ ನಿಮಗೆ ಹೇಳಿದಲ್ಲಿ ಅಲ್ಲಿ ಗುಲ್ಬರ್ಗ ನಿಮ್ದು ಬೀದರ್ ಇನ್ಚಾರ್ಜ್ ಮಿನಿಸ್ಟರ್ ಇದು ಮಾಡಿ ಕೆಲಸ ಮಾಡ್ಕತ್ತೀರಿ ಅಂದ್ರೆ, ಇನ್ಚಾರ್ಜ್ ಮಿನಿಸ್ಟರ್ ನಿಮ್ಗೆ ಏನಪ್ಪಾ ಅಂದ್ರ ಅಲ್ಲಿ ಗಿಡಗಳು ಹಚ್ಚ ಅಂತ ಹೇಳುದು, ಆ ಹೆಸರು ಹಣ ಲೂಟಿ ಮಾಡಿ ಹೇಳುದು ಅದ ಅಂದ್ರೆ ನೀವು ನಮಗೇನ್ ಕೇಳ್ತೀರಿ? ಈಶ್ವರ್ ಖಂಡ್ರೆ ಅವ್ರಿಗೆ ಕೇಳ್ಬೇಕಾಗ್ತದ ಅನ್ನೋ ಮಾತು ದಾಟಿಗಳಿಗೆ ನೀವು ಮಾತಾಡುದು. ಇದ್ರೊಳಗೆ ಈಶ್ವರ್ ಖಂಡ್ರೆ ಕೂಡ ಇದ್ರೊಳಗೆ ಬಿದ್ದದು. ಇದೇ ಮಾಡ್ಕತ್ತಿರು ಸರ್ಕಾರದವರು. ಬೋಗಸ್ ಬಿಲ್ ಒಬ್ಬ ಪತ್ರಕರ್ತರ ಅಟ್ಯಾಕ್ ಮಾಡ್ತಿರು ಅಲ್ಲಿ. ಇದು ಅತ್ಯಂತ ಖಂಡನೀಯದ. ಅವನು ಯಾವನು ಹೋಪ್ಲೆಸ್ ಆಫೀಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದನವ, ಅವ್ನ ಹಿನ್ನೆಲೆ ಜಾಲಾಡ್ಬೇಕು ಮೊದಲು. ಯಾರು ರಿಕಮೆಂಡ್ ದಿಂದ ಅವನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಪಾಯಿಂಟ್ಮೆಂಟ್ ಬಂದದನ್ನ ಅಂತ ಹೇಳಿ ಅವನಿಗೆ ಪೂರಾ ಎಥಿಕ್ಸ್ ಗೊತ್ತಿಲ್ಲ. ಅವನಿಗೆ ಯಾವುದೇ ಮಾನವೀಯತೆ ಗೊತ್ತಿಲ್ಲ. ಒಬ್ಬ ಪತ್ರಕರ್ತ ರಿಪೋರ್ಟ್ ಮಾಡಕ್ ಹೋಗಿದಾರ ಅಂದಾಗ ಹಲ್ಲೆ ಮಾಡೋದು ಹಕ್ಕು ಕೊಟ್ಟರ ಅವನಿಗೆ.
ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಯಾರನ್ನು ಎಲ್ಲೂ ಹೋಗೋದಿಲ್ಲ, ಯಾರನ್ನು ಎಲ್ಲೂ ನಿಮ್ ಪ್ರೈವೇಟ್ ಪ್ರಾಪರ್ಟಿ ಬಿಟ್ಟು ವರದಿ ಮಾಡ್ಬೋದು ಅವ್ರಿಗೆ, ಯಾರು ಅಡ್ಡಿಪಡಿಸೋಂಗಿಲ್ಲ ಅದ್ರೊಳಗೆ. ಇವ್ರ ಮನೆಗೆ ಬಂದಿರ, ಆಫೀಸರ್ ಮನೆಗೆ ಬಂದಿರ, ಇನ್ ಈಶ್ವರ್ ಖಂಡ್ರೆ ಮನೆಗೆ ಹೋಗಿ ವರದಿ ಮಾಡ್ಕೊತದ. ಇದು ಅದಾದ ನಂತರ ನೆಕ್ಸ್ಟ್ ಡೇ ಏನು ವಿಡಿಯೋ ವೈರಲ್ ಆಗ್ತದ, ಅವನಿಗೆ ಇನ್ನೊಂದಿರ ಆ ಪತ್ರಕರ್ತರಾಗ ಕಪಾಳಂ ಹೊಡೆಯೋದು, ಕಪಾಳಂ ಹೊಡೆದಿಂದ ಅವ್ರಿಗೆ ಹಿಡಿದು ಅವ್ರಿಗೆ ದಿಗ್ಬಂಧನ ಹಾಕ್ತಾರ, ಅವ್ರಿಗೆ ಕಿಡ್ನಾಪ್ ಮಾಡ್ತಾರ, ಕಾರಣ ಕೂಡ ಹಾಕ್ತಾರ ಅವ್ರಿಗೆ. ಗುಂಡಾಗಳು ಕೂಡ ಈ ತರದ ಭಯಾನಕ ಆಕ್ಟಿವಿಟಿ ಮಾಡುವಂಗಿಲ್ಲ. ಇಂಥ ಭಯಾನಕ ಆಕ್ಟಿವಿಟಿ ಬೀದರ್ ಜಿಲ್ಲೆ ಒಳಗೆ ನಡೆದದ. ಅದು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಒಳಗೆ ಕೇಸ್ ಕೂಡ ಮೊನ್ನೆ ರಿಜಿಸ್ಟರ್ ಆಗ್ಯದ. ಕ್ರೈಮ್ ನಂಬರ್ 63/2025 ಒಳಗ ಕೇಸ್ ರಿಜಿಸ್ಟರ್ ಆಗ್ಯದ ವಿತ್ ಅಟ್ರಾಸಿಟಿ ಆಕ್ಟ್ ಒಳಗ. ಅದ್ರ ಜೊತೆಗೆ ಪೊಲೀಸರದು ಕೂಡ ಹರಾಮಗಿರಿ ಇಲ್ಲಿ ಹೇಳ್ತೀನಿ ನಿಮ್ಗೆ. ಪೊಲೀಸರು ಹರಾಮಗಿರಿ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ಲಸ್ ಪೊಲೀಸರು ಕೂಡ ಇದ್ರೊಳಗೆ ಇನ್ವಾಲ್ವ್ ಇದ್ದು ಅಂತ ಹೇಳಿ ಇಷ್ಟು ಕಾಮನ್ ಸೆನ್ಸ್ ಮಾಡಿ ಬೀದರ್ ಪೊಲೀಸರಿಗೆ ಅನ್ನತ್ತಿದ್ರಿ ಏನ್ತಿದ್ರಿ ಬೀದರ್ ಪೊಲೀಸರು ಅಲ್ಲ. ಒಬ್ಬ ದಲಿತ ಅಂದ ಆನಂತರ ಅವ್ನು ರಿವೀಲ್ ಮಾಡಿದಾಗ ಅವ ಯಾರು ಪತ್ರಕರ್ತ ದಲಿತ ಅಲ್ಲ, ಯಾವ ಮೇಲ್ಜಾತಿ ಅಂತಲ್ಲ. ಒಬ್ಬ ಪತ್ರಕರ್ತ ಕಂಪ್ಲೇಂಟ್ ಕೊಡುವಾಗ ನಾನು ದಲಿತ ಇದ್ದೀನಿ, ನಾನು ಹೊಲೆ ಇದ್ದೀನಿ ಅಂತ ಮೀಡಿಯಾದಾಗ ಹೇಳ್ತಿರ್ತಾರಲ್ಲ, ನೀವು ಒಂದು ಕೇಸ್ ರಿಜಿಸ್ಟರ್ ಮಾಡ್ತೀರಿ, ಸೆಕ್ಷನ್ 323/504 ಕೇಸ್ ರಿಜಿಸ್ಟರ್ ಮಾಡ್ತೀರಿ. ಏನದ ನಿಮ್ ನಾಲೆಜ್? ಏನ್ ಟ್ರೈನಿಂಗ್ ಇದೆ ಕಲ್ಚರ್ ನಿಮ್ಗೆ? ನಿಮ್ ಪೊಲೀಸ್ ಇದ್ರೊಳಗ ಯಾವ ಸೆಕ್ಷನ್ ಅಂತ ಗೊತ್ತಿಲ್ಲ ನಿಮ್ಗಲ್ಲಿ? 323/504 ಲೇ ಕಳ್ಸುಳಿ ಬೈದ್ರೆ 323/504 503 506 ಹಾಕ್ತಿರ್ತೀರಿ. ಇದ್ರೊಳಗೆ ಒಬ್ಬ ಜವಾಬ್ದಾರಿತ ಒಬ್ಬ ಸಾಮಾಜಿಕ ಕಾರ್ಯಕರ್ತಗ ಓಪನ್ ಆಗಿ ಸಾರ್ವಜನಿಕ ಸ್ಥಳದೊಳಗೆ ಜನಗಳೆದುರಿಗೆ ಅವನಿಗೆ ಕಪಾಳ ಹೊಡಿತಾರೆ. 324 ಹಾಕ್ಲಿ ನಿಮ್ಗೆ ಬ್ಯಾನಿ ಬಂದಿತ್ತಲ್ಲಿ, 504 ಹಾಕಿದ್ರೆ 506 ಹಾಕ್ಲಿ ನಿಮ್ಗೆ ಬ್ಯಾನಿ ಬಂದಿತ್ತಲ್ಲಿ. 307 ಒಂದು ಎಕ್ಸಾಂಪಲ್ ಹೇಳ್ತೀನಿ. ಗುಲ್ಬರ್ಗ SP ಒಬ್ಬರು ಈ ತಾರ್ಫೇಲ್ ಬಡಾವಣೆ ಒಳಗ ರೂಟ್ ಹಾಕೋ ಸಂದರ್ಭದೊಳಗ ತಾರ್ಫೇಲ್ದವರು ಯಾರೋ ಕಲ್ಲು ಹೊಡೆದಾರ ಅಂತ ತಿಳ್ಕೊಂಡು 307 ಕೇಸ್ ರಿಜಿಸ್ಟರ್ ಮಾಡ್ತೀರಿ. ಒಬ್ಬ ಪತ್ರಕರ್ತರಾಗ ಓಪನ್ ಆಗಿ ಸಾರ್ವಜನಿಕ ಅಟ್ಯಾಕ್ ಮಾಡಿ ಅವ್ನಿಗೆ ಕಪಾಳ ಮುಡಿತಿರ್ತಾರ, ಅವ್ನಿಗೆ ಅಸಾಲ್ಟ್ ಮಾಡ್ತಾರೆ, ಫಿಸಿಕಲ್ ಅಸಾಲ್ಟ್ ಹಲ್ಲೆ ಮಾಡ್ತಿರ್ತೀರಿ. ನಿಮ್ಗೆ 324 ಹಾಕ್ಬಂದು ಕಾಮನ್ ಸೆನ್ಸ್ ಮಾಡಿ ನಿಮ್ಗೆ ಇಲ್ಲಿ ಇದು ಹಾಗಿಲ್ಲ. ಇನ್ನೊಂದು ಸೆಕ್ಷನ್ ಹಾಕ್ಯಾರ, ಸೆಕ್ಷನ್ 19 BNS ಆಕ್ಟ್ನಾಗ. ಅದು IPC ಓಲ್ಡ್ IPC 81 IPC ಆಗ್ತದ. ನೀವು 19 BNS ಏನದ, ಅವ್ರು ಅಸಾಲ್ಟ್ ಮಾಡೋದು ಬರಬರದ. ಇವ್ರು ನೋಡಿ ಅನ್ನತ್ತಿನ ಪೊಲೀಸರು ಬೀದರ್ದು ಅನ್ನತ್ತಿನ ಪೊಲೀಸ್ ಹೇಳ್ತೀನ, ಅವ್ರು ಅಸಾಲ್ಟ್ ಮಾಡೋದು ಬರಬರದ. ಆ ಅಸಾಲ್ಟ್ ಕ್ರಿಮಿನಲ್ ಪರ್ಪೋಸ್ ಇರಲ್ಲ, ಅವರಿಗೆ ಮುಂದಾಗುವಂತ ಅನಾಹುತ ತಪ್ಪಿಸ್ಬೇಕಂತ ಹೇಳಿ ಅವ್ರಿಗೆ ಬಂದ್ರು ಹೊಡೆದು ಅಂತ ಹೇಳ್ತಾರೆ. ಅರೆ ಬಾಪ್ರೆ, ಎಂತ ಟ್ರೈನಿಂಗ್ ನಿಮ್ದು! ವೆರಿ ಗುಡ್. ಕಾಂಗ್ರೆಸ್ ಸರ್ಕಾರದ ನಿಮ್ ಹರಾಮ್ಗಿರಿಗೆ ಕಾಂಗ್ರೆಸ್ ಹೇಳ್ಬೇಕು ಇಡೀ ರಾಜ್ಯ ಜನಗಳು. ಒಬ್ಬ ಪತ್ರಕರ್ತರಿಗೆ ಸಾರ್ವಜನಿಕವಾಗಿ ಹಲ್ಲೆ ಮಾಡ್ತಿರ್ತಾರ, ಅಸಾಲ್ಟ್ ಮಾಡ್ತಿರ್ತಾರ. ಒಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲೂಟಿ ಮಾಡ್ಕೊತದ, ಅದಕ್ಕೆ ಸಪೋರ್ಟ್ ಏನಪ್ಪ ಅಂದ್ರೆ ಫಾರೆಸ್ಟ್ ಮಿನಿಸ್ಟರ್ ಮಾಡ್ಕೊತದ. ಆ ಮಿನಿಸ್ಟರ್ ಸಪೋರ್ಟ್ ಆಗಿ ಬೀದರ್ ಪೊಲೀಸರು ಕೆಲಸ ಮಾಡ್ಕೊತದ. ಆ ಆಕ್ಟ್ಗೆ ತಕ್ಕಂಗೆ ನೀವು ಕ್ರೈಮ್ ರಿಜಿಸ್ಟರ್ ಮಾಡೋಕ್ಕಾಗಲ್ಲ, ಸೆಕ್ಷನ್ ಹಾಕ್ಬೇಕಾಗಲ್ಲ. ಫಾಲ್ಸ್ ಸೆಕ್ಷನ್ ಆಗ್ತೀರಿ, ಕೇಸ್ ಬಿದ್ದಂತ ಕೆಲಸ ಸ್ಟಾರ್ಟಿಂಗ್ FIR ದಾಗ ಮಾಡಿದ್ರಿ. ನೀವು ಅರೆಸ್ಟ್ ಮಾಡ್ಬೇಕಿತ್ತು ಪೊಲೀಸರು. ಯಾಕೆ ಅಟ್ರಾಸಿಟಿ ಅರೆಸ್ಟ್ ಮಾಡ್ಬೇಕಿತ್ತು ಪೊಲೀಸರು, ಯಾಕೆ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಇದ್ರೊಳಗ ಈಶ್ವರ್ ಖಂಡ್ರೆ ಮುಖ್ಯಮಂತ್ರಿಗಳಿಗೆ ಖುಷಿ ಪಡಿಸೋ ಸಲುವಾಗಿ ರಾತ್ರೋರಾತ್ರಿ ಗಿಡಗಳು ಹಚ್ಚಿ ನಾ ಬಹಳ ಚಂದ ಕೆಲಸ ಮಾಡ್ಕೊಂತ ಫೋರ್ಸ್ ಕೊಡೋ ನಿಟ್ಟಿನೊಳಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಯಾರು ಮಾಡಿ, ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೀಗೆ ರಾತ್ರಿ ಮಾಡ್ಕೊತಾರೆ ಕೇಳೋರ್ಗೆ ಅಟ್ಯಾಕ್ ಮಾಡಿ ಗುಂಡಾ ಆಫೀಸರ್ ಒಳಗೆ ಇಟ್ಟಿ ಒಬ್ಬ ಬಡಪಾಯಿ ಸಾಮಾಜಿಕ ಕಾರ್ಯಕರ್ತ ಪತ್ರಕರ್ತ ನಿಮಗೆ ಅಟ್ಯಾಕ್ ಮಾಡೋದು ಅತ್ಯಂತ ಖಂಡನೀಯ. ನಾವು ದಲಿತ ಸೇನೆ ಕರ್ನಾಟಕ ರಾಜ್ಯ ನಾವು ಟೀಮ್ ಖಂಡಿಸ್ತೀವಿ. ಕರ್ನಾಟಕ ರಾಜ್ಯ ಸರ್ಕಾರದ ಏನಪ್ಪ ನಡೆ ಖಂಡಿಸ್ತೀವಿ. ಈಶ್ವರ್ ಖಂಡ್ರೆ ಏನ್ ನಡೆಯದ ಪೊಲೀಸರು ಮುಂದಿಟ್ಟು ಗುಂಡಾಗಿರಿ ಮಾಡ್ಕೊತೀವಿ. ಆ ಈಶ್ವರ್ ಖಂಡ್ರೆ ನಡೆ ನಾವು ಖಂಡಿಸ್ತೀವಿ. ಇಮಿಡಿಯೇಟ್ ಆಗಿ ಈ ಯಾವ ದಸೀರ, ಶಾಂತಕುಮಾರ, ಸಂಗಮೇಶ, ಗಜಾನಂತ ಕಳ್ಳರದಾರು, ಲೂಟಿಕೋರದಾರು, ಗುಂಡಾಗದಾರು, ಪೊಲೀಸ್ ಯಾವ್ದು ಸರ್ಕಾರಿ ಅದು ವರದಿ ಮ್ಯಾಗ ಸರ್ಕಾರಿ ಅಧಿಕಾರಿಗಳ ಹೆಸರು ಮ್ಯಾಗ ಲೂಟಿಗಳದಾರಲ್ಲ ಗುಂಡಾಗಳು, ಈ ಕಳ್ಳರ ಮ್ಯಾಗ ಈ ಆಕ್ಷನ್ ತಗೊಂಡು ಇವ್ರಿಗೆ ತಡಿಪಾರ್ ಮಾಡ್ಬೇಕು. ಅಟ್ರಾಸಿಟಿ ಕೇಸ್ ಇರ್ತದ, ಈ ಮಕ್ಕಳಿಗೆ ತಡಿಪಾರ್ ಮಾಡ್ಬೇಕು. ಇವ್ರು ಗುಂಡಾ ಕೇಸ್ ಇನಿಷಿಯೇಟ್ ಮಾಡ್ಬೇಕು. ಆಮೇಲೆ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಇದ್ರ ಜೊತೆಗೆ ಈಶ್ವರ್ ಖಂಡ್ರೆ ಕೂಡ ಇನ್ವಾಲ್ವ್ಮೆಂಟ್ ಇದಾರೆ. ಈಶ್ವರ್ ಖಂಡ್ರೆ ಕೂಡ ಆಕ್ಷನ್ ತಗೋಬೇಕಂತ ಹೇಳಿ ತಮ್ಮ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಒತ್ತಾಯಪಡಿಸ್ತಾ ಇದ್ದೇನೆ. ರಾಜಕಾರಣಿಗಳ ಸಪೋರ್ಟ್ ಇರೋದೇ ಒಬ್ಬ ಮಾಮೂಲಿ ಅವ ಸ್ಟಾರ್ ಅದವನು ಎಸ್ ಲೆವೆಲ್ ಒಬ್ಬ ಮಾಮೂಲಿ ಫಾರೆಸ್ಟ್ ಆಫೀಸರು ಈ ತರದ ಭಯಾನಕವಾಗಿ ನಾ ಹೇಳ್ತೇನೆ. ನಾ ಪತ್ರಕರ್ತ ಇದ್ದೀನಿ ಸರ್,
ನಾನು ಇಲ್ಲೇ ಇದೆ ಏರಿದ್ದೀನಿ ಸರ್ ತನ್ನ ಐಡೆಂಟಿಟಿ ತೋರಿಸ್ಬೇಕಂತ ಪತ್ರಕರ್ತಿದ್ರು ಬೇಕಾದ್ರೆ ಮಾಡ್ಬೋದು ಅಂತ ಹೇಳ್ತಾನೆ ಮಗನ ಅಂತ ಅವನಿಗೆ ಅಟ್ಯಾಕ್ ಮಾಡ್ತಾರೆ. ಅದ್ರ ಜೊತೆಗೆ ಈ ಪೊಲೀಸರಿಗೆ ಕಿಡ್ನಾಪ್ ಕೇಸ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಕಿಡ್ನಾಪ್ ಕೇಸ್ ಸೆಕ್ಷನ್ ಮಾಡಿದ್ರು? ಅವನಿಗೆ ಅಲ್ಲಿ ಹಿಡ್ಕೊಂಡ್ ಅವ್ನಿಗೆ ದಿಗ್ಬಂದ್ ಹಾಕ್ತಾರ. ಕಾರಣ ಯಾವ್ದೋ ಒಂದು ಎಡ್ಡಿ ಕಾರಣ ಕುಂದಿರ್ತಾರಲಿ, ಎಡ್ಡಿ ಕಾರಣ ಕುಂದಿರಿಸಿ ಒಪ್ಪನ್ನ ಅವ್ನಿಗೆ ಬೈತಿರ್ತಾರಲಿ. ಇದು ಆ ಸೆಕ್ಷನ್ ಸೇರಿ ಕಿಡ್ನಾಪ್ ಕೇಸ್ ಸೆಕ್ಷನ್ ಸೇರಿಸ್ಬೇಕಾಯ್ತು, ಒಂದು ಮಾಡಿಲ್ಲ ಇದ್ರೊಳಗ. ಅದಕ್ಕೆ ಇದ್ರೊಳಗೆ ಪೊಲೀಸ್ ಟೋಟಲಿ ಏನಪ್ಪಾ ಅಂದ್ರೆ ಪಾಲಿಟಿಕಲ್ ಇನ್ವಾಲ್ವ್ಮೆಂಟ್ ಇದ್ದದ್ದು ಮತ್ತು ಪಾಲಿಟಿಕಲ್ ಸಪೋರ್ಟ್ ಏನಪ್ಪ ಅಂದ್ರೆ ಅಲ್ಲಿ ಭ್ರಷ್ಟ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದುದ್ರಿಂದ ಇದು ಬಹಳ ಲೂಟ್ ಪಾಟ್ ಹಗರಣ. ಏನು ಬೀದರ್ನಾಗ ಇನ್ಚಾರ್ಜ್ ಯಾರೇ ಆ ಬೀದರ್ ಇನ್ಚಾರ್ಜ್ ಮಿನಿಸ್ಟರ್ ಫಾರೆಸ್ಟ್ ಮಿನಿಸ್ಟರ್ ಅದಲ್ಲ ಈಶ್ವರ್ ಖಂಡ್ರೆ, ಆ ಈಶ್ವರ್ ಖಂಡ್ರೆ ಅವರ ಈ ಒಂದು ಸಣ್ಣ ಇನ್ಸಿಡೆಂಟ್ ಮುಖಾಂತರ ಮುಖೋಡ ಹೊರಗೆ ಬಂದದ. ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರ ಏನಾದ್ರು ಸ್ವಲ್ಪ ನಿಮ್ಮಲ್ಲಿ ಇತ್ತು ಸಾಮಾಜಿಕ ಬದ್ಧತೆ ಅನ್ನೋದಿತ್ತಂದ್ರೆ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಗ ಈಶ್ವರ್ ಖಂಡ್ರೆ ಹೆಸರಿನಾಗ ಈಶ್ವರ್ ಖಂಡ್ರೆದು ಏನು ಗುಂಡಾ ಆಫೀಸರ್ ಮುಖಾಂತರ ಲೂಟಿ ಇಡೋದ ಅದ್ರ ಬಗ್ಗೆ ಎನ್ಕ್ವೈರಿಗೆ ನೀವು ಏನು ಇದು ಆರ್ಡರ್ ಮಾಡಿಸ್ಬೇಕಂತ ನಾವು ಈ ಸಂದರ್ಭ ಒಪ್ಪುತ್ತೇವೆ. ಅಂಡ್ ಗುಲ್ಬರ್ಗ IGP ಬೋಲರು ಸಾಬ್ ಇದ್ರಲ್ಲ ಲೋಬೋ ಸಾಬ್ರು, ನಾವು ಅವ್ರಿಗೆ ಈ ತಮ್ಮ ಮುಖಾಂತರ ಒತ್ತಾಯ ಪಡಿಸೋದಂದ್ರೆ ಈ ಕೇಸ್ನೊಳಗೆ ಒಬ್ಬ ದಲಿತ ಪತ್ರಕರ್ತರಿಗೆ ಬಹಳ ಭಯಾನಕ ಹಲ್ಲೆ ಮಾಡೋದು, ಅವನಿಗೆ ಕಿಡ್ನಾಪ್ ಮಾಡೋದು, ಆಮೇಲೆ ಸಾರ್ವಜನಿಕ ಅಟ್ಯಾಕ್ ಮಾಡೋದು, ಆಮೇಲೆ ಫಿಸಿಕಲ್ ಅಟ್ಯಾಕ್ ಮಾಡೋದು, ಆಮೇಲೆ ಅವಾಚ್ಯ ಶಬ್ದಗಳನ್ನು ಬೈದದ್ದು, ಪತ್ರಕರ್ತ ತನ್ನ ಐಡೆಂಟಿ ಕಾರ್ಡ್ ತೋರಿಸಿದ್ರು ಕೂಡ ಅವ್ರನ್ನ ಪ್ರಿವೆಂಟ್ ಮಾಡೋದು. ಈ ಎಲ್ಲಾ ಸೆಕ್ಷನ್ಗಳು ಅಲ್ಲಿ ಪೊಲೀಸರು ಆ ನಿಟ್ಟಿನೊಳಗೆ ಬಹಳ ನೀಟಾಗಿ ಹಕ್ಕಲ್ಲಾಗಿ ಕೇಸ್ ರಿಜಿಸ್ಟರ್ ಮಾಡ್ಬೇಕಿತ್ತು, ಈ ಸೆಕ್ಷನ್ ಸೇರಿಸಬೇಕಾಗಿತ್ತು. ಅದು ಯಾವ್ದು ಸೇರಿಸಿಲ್ಲ. ಇದ್ರ ಪೊಲೀಸರು ಕೂಡ ಇನ್ವಾಲ್ವ್ಮೆಂಟ್ ಇರ್ತದ. ಯಾಕೆ ಪೊಲೀಸರು ಈ ತರ ಸೆಕ್ಷನ್ 19 BNS ಸೇರಿಸೋ ಮುಖಾಂತರ ಈ ಕೇಸಿಗೆ ಆರೋಪ ಅಧಿಕಾರಿ ಉಳಿಸುವಂತ ಕೆಲಸ ಮಾಡೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಒಬ್ಬ ಸಾಬ್ರು IGP ಅವರು ಅದಕ್ಕೆ ತನಿಖೆಗೆ ಆರ್ಡರ್ ಮಾಡ್ಬೇಕಂತೇಳಿ ತಮ್ಮ ಮುಖಾಂತರ ನಾವು ಒತ್ತಾಯ ಪಡಿಸ್ತಾ ಇದ್ದೀನಿ.